ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ, ತೊಂದರೆ, ಕಷ್ಟಗಳಿದ್ದಲ್ಲಿ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡುವ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎರಡು ಕ್ಯಾಟಗರಿ ಆಫ್ ಪೀಪಲ್ ನಾವು ನೋಡ್ತಾನೆ ಇರ್ತೀವಿ ಪ್ರತಿನಿತ್ಯ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಒಬ್ರು ತುಂಬಾ ದೇವ್ರನ್ನ ನಂಬ್ತಾರೆ, ಇನ್ನೊಬ್ರು ದೇವ್ರನ್ನ ನಂಬೋದೇ ಇಲ್ಲ, ಅಥವಾ ದೇವ್ರನ್ನ ನಂಬುದ್ರೂ ಅವ್ರಿಗೇನು ಒಳಿತಾ ಆಗ್ತಾ ಇರೋದಿಲ್ಲ. ಸೊ ನನ್ನ ಒಂದು ವಿಚಾರ ಇಷ್ಟೇ, ನಾವು ಪ್ರತಿನಿತ್ಯ ಭಗವಂತನ ನೆನೆದರೆ ಏನು, ನೆನೆದೇ ಇದ್ರೆ ಏನು. ಈಗೇನೋ ಒಳ್ಳೇದಾಯ್ತು ಅಂದ್ರೆ ಅಪ್ಪ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಅದಕ್ಕೆ ಇವತ್ತು ಒಳ್ಳೇದಾಯ್ತು, ಅಥವಾ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗ್ಲಿಲ್ಲ ಹಾಗೆ ಬಂದ್ಬಿಟ್ಟೆ ಅದಕ್ಕೆ ಈ ತರ ಆಯ್ತು, ಈ ತರ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಇದು ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರುಗಳೇ? ಯಾವ್ದು ಕರೆಕ್ಟ್? ಪ್ರತಿನಿತ್ಯ ನಾವು ಭಗವಂತನ ನೆನಿಬೇಕಾಗತ್ತಾ, ಸ್ಮರಿಸ್ಬೇಕಾ, ಹೇಗೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ನೆನೆಯಲೇಬೇಡಿ, ಏನು ತೊಂದರೆ ಇಲ್ಲ. ಭಗವಂತ ನನ್ನನ್ನು ನೆನಪು ಮಾಡಿಕೊಂಡು ಬಲವಂತವಾಗಿ ನನ್ನನ್ನು ನಂಬಿ ಅಂತ ಈ ನಂಬದೇ ಇರೋವಂಥವ್ರಿಗೆ ಹೇಳೋದೇ ಇಲ್ಲ. ವಿಮರ್ಶೆ ಮಾಡು, ಆಮೇಲೆ ನಂಬು. ನೀನು 10 ಸಲ ಪರೀಕ್ಷಿಸು. ನಂಬದಿದ್ರೆ ಏನು? 30 ವರ್ಷ ಮಳೆ ಬರೆದಿದ್ರೆ ಏನು? ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ದಿದ್ರೆ ಏನು? ನೀವು ದುಡಿದಿದ್ರೆ ಏನು? ನೀವು ಕೆಲಸ ಮಾಡಿದಿದ್ರೆ ಏನು? ಏನಾಗುತ್ತೆ? ಇನ್ನು ಅದ್ರ ಆಪೋಸಿಟ್ ನಿಮ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ಮೊನ್ನೆ ಯಾರೋ ಒಂದು ಮಗು ಬಂದಿತ್ತು. ಏನು ಪುಟ್ಟ, ನಿನಗೆ ಏನು ಇಷ್ಟಮ್ಮ? ನನಗೆ ಯಾವುದೋ ಒಂದು 2-3 ಥರ ಚಾಕ್ಲೇಟ್ ಹೆಸರು ಹೇಳ್ತು. ಚಾಕ್ಲೇಟ್ ತುಂಬ ಇಷ್ಟ ಅಂತ ಹೇಳ್ತು. ಏನು ಇಷ್ಟ ಇಲ್ಲ? ನನಗೆ ಸ್ಕೂಲ್ಗೆ ಹೋಗಂದ್ರೆ ಇಷ್ಟ ಇಲ್ಲ. ವೆರಿ ಗುಡ್. ಸ್ಕೂಲ್ನ ಮೋದಿಗೆ ಹೇಳೋಣ, ನೋಟ್ ಬ್ಯಾನ್ ಮಾಡ್ದಂಗೆ ಸ್ಕೂಲ್ ಬ್ಯಾನ್ ಮಾಡಿಸ್ಬಿಡೋಣ ಬಿಡು ಅಂದು. ಅವಳೊಂದು 2 ನಿಮಿಷ ನಾಕಿರ್ತಾಳೆ, ಹಂಗೆ ಮಾಡಿಸಿ ಸ್ವಾಮೀಜಿ ಅಂತಾಳೆ. ನಾವೆಲ್ಲಿಗೆ ಹೊರಡ್ತೀವಿ ಆವಾಗ? ಅಜ್ಞಾನದ ಪರಮಾವಧಿಗೆ ಹೊರಟೋಗ್ತೀವಿ. ಈ ದೇಶದ ಸಂಪತ್ತು ಏನಾಯಿತು ಅಂತಂದರೆ ಅದು ಓನ್ಲಿ ಜ್ಞಾನ, ನಾಲೆಡ್ಜ್. ದೇವರು ಇದಾನೋ ಇಲ್ಲವೋ 2ನೇದು, ನೀವು ನಂಬುತ್ತೀರೋ ನಂಬಲ್ವೋ 2ನೇದು. ನೀವು ಕಾಫಿ ಬೇಕಾ ಮಾಡ್ಕೋಬೇಕು, ಬೇಡ ಸುಮ್ಮನಿರಬೇಕು. ದೇವ್ರು ಬೇಕಾ ಮಾಡ್ಕೊಳ್ಳಿ, ಬೇಡ ಸುಮ್ಮನಿರಿ. ಭಗವಂತ ಯಾರಿಗೂ ಬಲವಂತ ಮಾಡಲ್ಲ, ಕೃತಜ್ಞತೆ ಹೇಳೋದು. ಈಗ ನಿಮಗೇನೋ ಬೇಕು, ಭತ್ತ ಬೇಕು, ರಾಗಿ ಬೇಕು, ದವಸ ಧಾನ್ಯಗಳು ಬೇಕು, ಇವೆಲ್ಲ ಕಟ್ಟಪ್ಪಣೆ, ಎಲ್ಲಿಂದಲೂ ಖರೀದಿ ಮಾಡಬಾರ್ದು. ನೀವೇ ತಯಾರು ಮಾಡ್ಕೋಬೇಕು, ನೀವೇ ಬೆಳೆಯಬೇಕು ಅಂತ ಏನು ಮಾಡ್ತೀರಿ? ಆಗೋದಿಲ್ಲ ಗುರುಗಳೇ, ಅದನ್ನು ಮಾಡೋರು ಬೇಕು. ಅದನ್ನು ನೀವು ದುಡ್ಡು ಕೊಟ್ಟರು ಕೂಡ ತಂದು ಕೊಟ್ಟನಲ್ಲ, ಅವನಿಗೊಂದು ಕೃತಜ್ಞತೆ ಹೇಳಿ. ಭಗವಂತ ನಮಗಿಲ್ಲಿ ಏನೇನು ಬೇಕೋ ನೀಡ್ಸೆಲ್ಲ ಕೊಟ್ಟಿದ್ದಾನಲ್ಲ, ಅದೊಂದು ಕೃತಜ್ಞತೆ ಹೇಳೋದು ಅಷ್ಟೇ. ನೀವು ಮಾಡ್ತೀರೋ ಬಿಡ್ತೀರೋ, ಒಟ್ಟಾರೆಯಾಗಿ ನೀವು ದವಸ ಧಾನ್ಯ ತಂದು ಕೊಟ್ಟಿದ್ದಾನೆ, ನೀವು ದುಡ್ಡು ಕೊಡ್ತೀರಿ, ಥ್ಯಾಂಕ್ಸ್ ಅಪ್ಪ ತಂದು ಕೊಟ್ಟಿದ್ದಕ್ಕೆ. ಎಲ್ಲೋ ಪಾಪ ಅವ್ರು 4ನೇ ಫ್ಲೋರ್ 5ನೇ ಫ್ಲೋರ್ ಇರ್ತಾರೆ, ಅಲ್ಲಿಗೆ ತೊಗೊಂಡೋಗಿ ಹಾಕಿರ್ತಾನೆ ಗ್ಯಾಸ್ ಸಿಲಿಂಡರ್ನವನು. ಏನೋ ಮಾಮೂಲಿ ಅದಕ್ಕೆ ಕಟ್ಟಾಗುತ್ತೆ, ಬಂದಿರುತ್ತೆ, ಅವ್ನಿಗೆ ಥ್ಯಾಂಕ್ಸ್ ಹೇಳಿ, ನೀವು ದುಡ್ಡು ಕೊಡೋದು ಬೇಡ, ಖುಷಿ ಪಡ್ತಾನೆ. ಹಾಗೆ ಭಗವಂತ ನೀವು ಪೂಜೆ ಮಾಡಿದಾಗ ಖುಷಿ ಪಡ್ತಾನೆ. ಅವ್ರಿಗೊಂದು ಉಲ್ಲಾಸವನ್ನು ಟ್ರಾನ್ಸ್ಫರ್ ಮಾಡ್ತಾನೆ, ಖುಷಿಯನ್ನು ಟ್ರಾನ್ಸ್ಫರ್ ಮಾಡ್ತಾನೆ, ಸಂತೋಷವನ್ನು ಟ್ರಾನ್ಸ್ಫರ್ ಮಾಡ್ತಾನೆ, ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾನೆ, ಸುಖ ಸೌಖ್ಯವನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ನೀವು ಹೇಳಿದ್ದಕ್ಕೆ ಒಂದು ಚುಟುಕ ನಾನು ಹೇಳಲೇಬೇಕಾಗತ್ತೆ. ಇಲ್ಲಿ ಒಬ್ಬ ಗುರುಗಳು ಒಂದು 20-30 ಜನ ಶಿಷ್ಯರನ್ನು ಇಟ್ಕೊಂಡು ಪಾಠ ಮಾಡ್ತಿರ್ತಾರೆ, ಪ್ರತಿನಿತ್ಯ ಪಾಠ ಮಾಡ್ತಿರ್ತಾರೆ. ಅವರಿಗೆ ವಿದ್ಯೆ ಕೊಡೋದಷ್ಟೇ ಅವರ ಸಂಕಲ್ಪ ಆಗಿರುತ್ತೆ. ಯಾರೋ ಅಲ್ಲಿ ಆಶ್ರಮ ಆಗಿರೋದ್ರಿಂದ ಒಂದಷ್ಟು ದವಸ ಧಾನ್ಯಗಳನ್ನು ದಾನ ಮಾಡ್ತಿರ್ತಾರೆ. ಬಂದವರು ಮಕ್ಕಳಿದೆ, ಇಲ್ಲಿ ಗುರುಕುಲ ಇದೆ ಅಂತೇಳಿ ಒಂದಷ್ಟು ದವಸ ಧಾನ್ಯ ಕೊಟ್ಟು ಹೋಗ್ತಿರ್ತಾರೆ. ಹೀಗೇ ನಡೀತಾ ಇರುತ್ತೆ. ಅವರ ಮಡದಿ ಆ ಮಕ್ಕಳಿಗೆಲ್ಲ ಹುಣ್ಣುಬಡ್ತಿರ್ತಾಳೆ ಅಡುಗೆ ಮಾಡಿ. ಈ ಗುರುಗಳು ಪಾಠ ಮಾಡ್ತಿರ್ತಾರೆ. ಹೀಗೆ ಪ್ರಾತಃ ಕಾಲ, ಹೀಗೆ ಮಧ್ಯಾಹ್ನ, ಹೀಗೆ ಸಾಯಂಕಾಲಗಳೆಲ್ಲ ಕೂಡ ಹೇಳ್ತಿರ್ತಾರೆ. ಅವರಿಗೆ ಗುರುಕುಲ ಶಿಕ್ಷಣವನ್ನು ಕೊಡ್ತಿರ್ತಾರೆ. ಆ ಮಡದಿ ಹಾಗಿರುವವಳು ಯಜಮಾನರಿಗೆ ಹೇಳ್ತಾಳೆ, ರೀ ನಮ್ಮಲ್ಲಿರುವ ದವಸ ಧಾನ್ಯ ಕೇವಲ ಇನ್ನು 4 ಜನಕ್ಕೆ ಮಾತ್ರ ಆಗುತ್ತೆ. ಓ ಹೌದಾ, ಸರಿ ಬಿಡು, ದೇವರಿದ್ದಾನೆ, ಅಷ್ಟೊತ್ತಿಗೆ ಯಾರಾದರೂ ಭಕ್ತರು ಬರ್ತಾರೆ, ಏನೋ ಮಾಡ್ತಾರೆ ಬಿಡು ಹೇಳ್ತಾಳೆ. 2ನೇ ದಿನ ಆಯಿತು,
3ನೇ ದಿನ ಆಯಿತು, ಯಾರೂ ಬರಲಿಲ್ಲ. 4ನೇ ದಿನಾನೂ ಆಯಿತು, ಯಾರೂ ಬರಲಿಲ್ಲ. ಆವಾಗ 4ನೇ ದಿನ ಬೆಳಗ್ಗೆ ಎದ್ದು ಆಕೆ ಹೇಳ್ತಾಳೆ, ರೀ ಇವತ್ತು ಮಧ್ಯಾಹ್ನಕ್ಕಷ್ಟೇ ದವಸ ಧಾನ್ಯ ಇದೆ, ಅದು ಮಕ್ಕಳಿಗಾಗಷ್ಟೇ ಇದೆ, ನಮಗೆ ಉಣ್ಲಿಕ್ಕೆ ಇಲ್ಲ. ಓ ಹೌದಾ, ಸರಿ ಬಿಡು ಅಂತೇಳಿ ಬೆಳಗ್ಗೆದ್ದು ಪೂಜೆ ಮುಗಿಸ್ಕೊಂಡು ಒಂದು ಕೈಯಲ್ಲಿ ಯಾವಾಗಲೂ ಒಂದು ಪುಸ್ತಕ ಅಂತ ಇರುತ್ತೆ ಅವರಿಗೆ, ವಿಷ್ಣು ಸಹಸ್ರನಾಮ ಅಂತ, ಅದನ್ನ ಇಟ್ಕೊಂಡು ಮಠದಿಂದ ದಾರಿ ಉದ್ದ ನಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಯಾವನೊಬ್ಬ ಅಂಗಡಿ ಆತ ಕೇಳ್ತಾನೆ, ಸ್ವಾಮಿ ಏನಾದರೂ ದವಸ ಧಾನ್ಯ ಬೇಕಾಗಿತ್ತಾ? ಇವರು ಮೊದಲೇ ಸ್ವಾಮಿ ಮನೆ ಏನು ಬೇಡಪ್ಪ ಅಂಥೇಳಿ, ಯಾಕಂದರೆ ಆ ದಾರಿಯಲ್ಲಿ ಯಾವಾಗಲೂ ಆ ರೀತಿಯಾಗಿ ಅವರು ಬೇಸರದಿಂದ ಹೋಗಿದ್ದಿಲ್ಲ, ಆ ಕಾಣ್ತಾ ಇತ್ತು ಅವ್ರ ಮುಖದಲ್ಲಿ. ಮತ್ತೊಂದು ಇನ್ನೂ ಅಷ್ಟು ದೂರ ನಡೆದ ಮೇಲೆ ಇನ್ನೊಬ್ಬ ಆತ ಕೇಳಿದ, ಅದೇ ರೀತಿಯಾಗಿ ಒಂದು ದವಸ ಧಾನ್ಯ ಅಂಗಡಿಯವ, ಸ್ವಾಮಿ ಚೆನ್ನಾಗಿದ್ದೀರಾ, ಎಲ್ಲಿಗೆ ಹೊರಟಂಗಿದ್ದೀರಿ? ಇಲ್ಲಪ್ಪ, ಅಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ, ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೇನೆ ಅಂತ ಹೇಳಿ, ಸ್ವಾಮಿ ನಮ್ಮಿಂದ ಏನಾದರೂ ಬೇಕಾಗಿತ್ತ ಮಠಕ್ಕೆ? ಏನು ಇಲ್ಲಪ್ಪ, ಏನು ಬೇಡ, ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹೊರಟು ಹೋಗ್ತಾರೆ. ಅಲ್ಲೊಂದು ಮಧ್ಯಾಹ್ನ ಕೂತ್ಕೊಂಡು ಅವ್ರಿಗೆ ಯಾವಾಗಲೂ ಆ ಪುಸ್ತಕವನ್ನು ಪದೇ ಪದೇ ಓದಿ ನೆನಪು ಬಂದ್ಬಿಡುತ್ತೆ. ಆವಾಗ ಬೆಳಗ್ಗೆ ಹೊರಟವರು ಮಧ್ಯಾಹ್ನ ಆಗಿದೆ, ಆಗೊಂದು ಶ್ಲೋಕ ಬರ್ತಕ್ಕಂತಹದ್ದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶ್ಲೋಕ ಬರುತ್ತೆ. ಅದು ಮತ್ತೆ ಇವರ ಮನಸ್ಸಿಗೆ ರಾಚಿಬಿಡುತ್ತೆ. ಅರೆ, ಈ ಶ್ಲೋಕದ ಅರ್ಥವಾದರೂ ಏನು? ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸದಾ ನೀನು ನನ್ನ ನಾಮವನ್ನು ಹೇಳುತ್ತಿರು, ಸದಾ ನನ್ನ ನಾಮ ಜಪವನ್ನು ಮಾಡುತ್ತಿರು, ಸದಾ ನಿನ್ನ ನಾಲಿಗೆಯಲ್ಲಿ ನನ್ನ ನಾಮ ನೆಲೆದಾಡ್ತಿರಲಿ, ನಿನ್ನ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತ ಕೃಷ್ಣ ಹೇಳಿರೋದಿದು. ಮತ್ತೆ ಇವತ್ತಿಲ್ಲ ನನ್ನ ಯೋಗಕ್ಷೇಮ ನೋಡ್ಕೊಂಡೆ ನೀನು, ನನ್ನ ಮಕ್ಕಳು ಉಪವಾಸದಿಂದ ಬಿದ್ದಿದ್ದಾರಲ್ಲಿ. ಈ 2 ಲೈನ್ಗಳಿಗೆ ಅರ್ಥವೇ ಇಲ್ಲ, ಈ 2 ಪದಗಳಿಗೆ ಅರ್ಥವೇ ಇಲ್ಲ ಅಂತೇಳಿ ಅವ್ರ ಹತ್ರ ಒಂದು ಪೆನ್ನಿತ್ತು ತಗೊಂಡು ಅದ್ರ ಮೇಲೆ ಚೆನ್ನಾಗಿ ಹಿಂಗೆ ರಾಚಿ ಬಿಡ್ತಾರೆ. ಈ ಮಕ್ಕಳು ಈ ಬೊಂಬೆ ಮಾಡಿಬಿಟ್ಟು ಚೆನ್ನಾಗಿ ಅದರ ಮೇಲೆ ಪೆನ್ನಲ್ಲಿ ಗೀಚಿ ಬಿಡ್ತಾರಲ್ಲ, ಹಾಗೆ ಅವರು ಆ 2 ಲೈನನ್ನು ಚೆನ್ನಾಗಿ ಗೀಚಿ ಬಿಡ್ತಾರೆ. ಆ 2 ಲೈನ್ ಕಾಣದ ಹಾಗೆ ಗೀಚಿ ಬಿಡ್ತಾರೆ. ಮತ್ತು ಸುಮ್ಮನೆ ಒಂದು ಅರ್ಧ ಗಂಟೆ ಕೂತ್ಕೊಂಡಿರ್ತಾರೆ. ಸರಿ, ಈಗೂ ಹಾಗೂ ಅಲ್ಲಿ ಕಾಲಹರಣ ಮಾಡಿದ್ದಾಯಿತು. ನಂತರ ಸಂಜೆ ಮನೆ ಕಡೆಗೆ ಬರುತ್ತಾರೆ. ಸಂಜೆ ಮನೆ ಕಡೆಗೆ ಬಂದ ಕೂಡಲೇ ಮಡದಿ ನೀರನ್ನು ಕೊಟ್ಟು, ಯಾಕ್ರಿ ಎಲ್ಲೋಗಿದ್ರು ನೀವು? ಮಧ್ಯಾಹ್ನ ಯಾಕೆ ಊಟಕ್ಕೆ ಬರಲಿಲ್ಲ ನೀವು? ನೋಡಿ, ಸಂಡಿಗೆ ಮಾಡಿದ್ದೆ, ಹಪ್ಪಳ ಮಾಡಿದ್ದೆ, ಪಾಯಸ ಮಾಡಿದ್ದೆ, ಮಕ್ಕಳಿಗೆ ಪಲ್ಯ ಎಲ್ಲ ಮಾಡಿ ಬಡಿಸಿ, ನಿಮ್ಮ ಜೊತೆನೇ ಮಕ್ಕಳು ಊಟ ಮಾಡಬೇಕು ಅಂತಿದ್ರು, ನೀವು ಬರಲಿಲ್ಲ, ತಡವಾಗಿ ಊಟ ಮಾಡಿದ್ರು. ಪಾಪ ಅವನ ಹುಡುಗ ಎಷ್ಟೊಂದು ಸಾಮಗ್ರಿ ತಂದು ಕೊಟ್ಟಿದ್ದಾನೆ, ನಮಗೆ 2 ವರ್ಷಕ್ಕಾಗತ್ತೆ ಅಷ್ಟು ಕೊಟ್ಟಿದ್ದಾನೆ. ನೀವು ತಡವಾಗಿದ್ದಕ್ಕೆ ಆ ಹುಡುಗನ ಯಾಕ್ರೆ ಹಂಗೆ ಹೊಡೆದಿದ್ದೀರಿ? ಅವನ ನಾಲ್ಗೆ ಮೇಲೆ ಬರೆ ಹಾಕ್ತಾರೆ. ಹೋಗಲಿ, ನಿಮ್ಮ ಗುರುಗಳಲ್ವ ನೀವು, ದೊಡ್ಡವರಲ್ವ ನೀವು, ಹಿರಿಯರಲ್ವ ನೀವು? ಆ ಮಗುವಿಗೆ ನಾಲಿಗೆ ಮೇಲೆ ಬರೆ ಹಾಕಿದ್ದೀರಲ್ಲ, ಏನನ್ಬೇಕು ನಿಮ್ಮನ್ನು? ನೋಡಿ ಅಮ್ಮ, ನಿಮ್ಮ ಯಜಮಾನರು ನಾನು ಈ ದವಸ ಧಾನ್ಯಗಳನ್ನು ತೆಗೆದುಕೊಂಡಿದ್ದು ತಡವಾಗಿ ಬಂದಿದ್ದಕ್ಕೆ ನನ್ನ ನಾಲಿಗೆ ಮೇಲೆ ಬರೆ ಹಾಕಿದ, ನಾಲಿಗೆ ತೋರಿಸ್ದವ, ನಾಲಿಗೆ ಮೇಲೆ ಹೊಡೆಯೋದು ನೀವು ಪಾಪ ಅವನಿಗೆ ಅಂತ ಆಕೆ ಹೇಳ್ತಾಳೆ. ನಾನಾ ನಾಲ್ಗೆ ಮೇಲ ಬರೆ ಹಾಕಿದ್ದ? ಯಾರು ಬಂದಿದ್ರು? ಆಗ ಆತ ಸ್ತಬ್ಧನಾಗಿ ಯೋಚನೆ ಮಾಡುತ್ತಾನೆ. ಆತ ಅಲ್ಲಿ ಪೆನ್ನಲ್ಲಿ ಗೀಚಿದ್ದು ಕೃಷ್ಣ ನಾಲಿಗೆ ಮೇಲೆ ಬರೆಗಳೇ ಬಿದ್ದಿದೆ. ಆ ಕೃಷ್ಣನೇ ದವಸಧಾನ್ಯ ತುಂಬಿಸಿ ಅಂತರ್ಗತನಾಗಿರುತ್ತಾನೆ. ಆಗ ಅಲ್ಲಿ ದಿಗ್ಭ್ರಾಂತರಾಗಿ ಬಿಡುತ್ತಾರೆ. ಮೈ ರೋಮಾಂಚನವಾಗಿ ಬಿಡುತ್ತೆ ಅವರಿಗೆ. ಕತೆ ಕೇಳಿದಾಗ ಈಗ ನನಗೂ ಅದೇ ಫೀಲ್ ಆಗ್ತಾ ಇದೆ ಗುರುಗಳೇ. ಅದಕ್ಕಾಗಿ ನಮ್ಮ ಕೆಲಸ ಇಷ್ಟೇ ಮಾಡ್ಕೊಂಡು ಹೋಗ್ತಿರೋದು. ಅದರ ಮಧ್ಯೆ ಅವನು ಅಲ್ಲೊಂದು ಪರೀಕ್ಷೆ ಒಡ್ತಾನೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಒಂದು ಟೆಸ್ಟ್ ಕೊಡಲ್ವಾ? ಟೆಸ್ಟ್ ಆದಮೇಲೆ ಒಂದೊಂದು ತಿಂಗಳಿಗೂ ನೆಕ್ಸ್ಟ್ ಪರೀಕ್ಷೆ ಕೊಡಲ್ವಾ? ಹಾಗೆ ನಮ್ಮ ಬದುಕಲ್ಲಿ ಬರ್ತವೆ. ಅದನ್ನು ಮೆಟ್ಟುಕೊಂಡು ಮುಂದಕ್ಕೆ ಯಾರು ಹೊರಡುತ್ತಾರೋ ಅತ್ಯಂತ ಅದ್ವಿತೀಯವಾದನ್ನು ಇಹಲೋಕದ ಭೋಗಭಾಗ್ಯವನ್ನು ಅನುಭವಿಸುವಷ್ಟು ಅವರು ಕೊಡುತ್ತಾನೆ. ಖಂಡಿತ ಗುರುಗಳೇ, ತುಂಬ ಸರಿ ನಮ್ಮ ಕೆಲಸ ಆಗಲಿಲ್ಲ ಅಂದಾಗ ನಾವು ದೇವ್ರನ್ನ ನಂಬಲ್ಲ, ಬೇಡ ಬಿಡು ಹೋಗೋದು ಅಂತ ಸ್ವತಃ ನನಗೂ ಕೂಡ ಸಾಕಷ್ಟು ಸರಿ ಅನಿಸಿದೆ. ಆದರೆ ಈ ಕತೆ ನೀವು ಹೇಳ್ದಂಥ ರೀತಿ ಇದನ್ನು ಕೇಳಿದ್ಮೇಲೆ ಭಗವಂತ ನಾವು ಇದ್ದೇ ಇದ್ದಾನೆ, ಆದರೆ ಅವನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಹೋಗಿ ನಮ್ಮ ಪ್ರಾರ್ಥನೆ, ನಮ್ಮ ಸೇವೆನ ಸಲ್ಲಿಸೋವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ವಿಚಾರ. ಒಂದು ರೀತಿ ಕತೆ ಕೇಳಿದ್ಮೇಲೆ ಮೈಂಡ್ ಕೂಡ ರಿಫ್ರೆಶ್ ಆಯಿತು, ಮೈ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬ ಜನ ದೇವರನ್ನ ನಂಬ್ತೀರಾ, ಇನ್ನು ಕೆಲವರು ಕೆಲಸಗಳಾಗದೇ ಇದ್ದಾಗ ದೇವರನ್ನ ಬೈಯುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನು ಗುರುಗಳು ಈ ವಿಚಾರವನ್ನು ತಿಳಿಸಿದ ಮೇಲೆ ಪ್ರಾರ್ಥನೆ ಅನ್ನುವಂಥದ್ದು ಭಕ್ತನಿಗೆ, ಭಗವಂತನಿಗೆ ಸೇವೆ ಅನ್ನುವಂಥದ್ದು ಭಕ್ತರಾಗಿ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.